ನಾವಿವಾಗ ಇದ್ದೀವಿ ತೋರದಲ್ಲಿ. ನಾವ್ ಹೋಗ್ತಿರೋ ಜಾಗ ಬಂದು ತೋರದ ಬೆಟ್ಟ. ಕಮ್ ಲೆಟ್ಸ್ ಗೋ ಗೈಸ್. ನಾವೀಗ ತೋರದಿಂದ 4 ಕಿಲೋಮೀಟರ್ ಬಂದು ಯಾವ್ದೋ ತೋಟದೊಳಗಿದೀವಿ ಗುರು. ಇಲ್ಲಿಂದ ಬೆಟ್ಟ ಹತ್ಬೇಕು, ತೋರದ ಬೆಟ್ಟ ಹತ್ಬೇಕು. ಬನ್ನಿ ಹೋಗೋಣ, ಬೆಟ್ಟ ಹತ್ತೋಣ. ಗಾಯ್ಸ್, ಯಾವ್ದೋ ತೋಟದೊಳಗೆ ಬಂದ್ಬಿಟ್ಟಿದೀವಿ. ಆನೆ ಬೇರೆ ಇದೆ ಅಂತ ಹೇಳಿದಾರೆ. ನೀವು ನೋಡ್ತಿರೋ ದಾರಿನೇ ಇದು, ಆನೆ ನಡೆದಿರೋ ದಾರಿಗಳು. ಸ್ವಲ್ಪ ಭಯ ಬೇರೆ ಆಗ್ತಾ ಉಂಟು, ಎದುರಿಸ್ಬಿಟ್ಟಿದ್ದಾರೆ ಇಲ್ಲಿರೋ ಜನಗಳು. ಆದ್ರೂ ರಿಸ್ಕ್ ತಗೊಂಡು ಹತ್ತಾ ಇದೀವಿ. ಗುರು, ಈ ದಾರಿ ಹೆಂಗಿದೆ ನೋಡಿ. ಫುಲ್ ಕಾಡಂದ್ರೆ ಕಾಡು, ಕಾಡೊಳಗಿದ್ದೀನಿ ಈಗ. ಈ ತೋರ ಬೆಟ್ಟಕ್ಕೆ ಅಂತ ಇಷ್ಟ ಏನಿಲ್ಲ, ಆದ್ರೆ ಇದು ಬುಡಕಟ್ಟು ಜನಾಂಗಕ್ಕೆ ಮತ್ತೆ ಇಲ್ಲಿರೋ ವಿಲೇಜ್ ಕಲ್ಚರ್ಗೆ ಒಂದು ಭಾಗವಾಗಿದೆ. ಇದು ನೀರು ಹರಿಯೋ ಜಾಗ. ಮಳೆಗಾಲದಲ್ಲಿ ತುಂಬಾ ನೀರು ಹರಿಯುತ್ತೆ ಇಲ್ಲಿ, ಸದ್ಯಕ್ಕೆ ಇವಾಗಿಲ್ಲ. ಗಾಯ್ಸ್, ನಾವೀಗ ಬೆಟ್ಟದ ಮೇಲೆ ಇದ್ದೀವಿ. ಇದೆ ನೋಡಿ ಬೆಟ್ಟ. ಇದ್ರ ಮೇಲೆ ಹೋಗಕ್ಕಾಗಲ್ಲ, ಇದಕ್ಕೆ ಬೇರೆ ದಾರಿಯಿಂದನೇ ಹೋಗ್ಬೇಕು. ಈಗ ನೋಡ್ತಾ ಇದೀರಲ್ಲ ಬೆಟ್ಟ, ಇದು ದಾಟಿದ್ರೆ ಕೇರಳ. ಹಾಗೆ ಗಾಯ್ಸ್, ಸ್ವರ್ಗ ನೋಡ್ತೀರಾ? ಇದೇ ಸ್ವರ್ಗ. ನಮ್ ವೀರೇಶ್ಪೇಟೆ ಕೂಡ ಕಾಣ್ತಾ ಇದೆ ಅಲ್ಲಿ. ಓಕೆ, ಈಗ ನಾನೇನ್ ಹೇಳೋದಂದ್ರೆ ಗಾಯ್ಸ್, ಇಂಥ ಜಾಗಕ್ಕೆಲ್ಲ ಬರಕ್ಕೆ ಹೋಗ್ಬೇಡಿ. ಇಲ್ಲಿ ನೋಡಿ, ಈಗ ಆನೆ ಲದ್ದಿಗಳು ನೋಡಿ, ಇಲ್ಲಿ ಆನೆಗಳೆಲ್ಲ ಓಡಾಡ್ತಾ ಇರುತ್ತೆ. ಯಾವ್ಯಾವ ಪ್ರಾಣಿ ಇರುತ್ತೆ ಅಂತ ಹೇಳಕ್ಕಾಗಲ್ಲ. ಇಂಥ ಜಾಗಕ್ಕೆಲ್ಲ ಬರಕ್ಕೆ ಹೋಗ್ಬೇಡಿ. ನಾನ್ ತೋರ್ಸಿರೋ ರೀಲ್ ಅಲ್ಲೇ ನೋಡಿ ಕಣ್ ತುಂಬ್ಕೊಳ್ಳಿ. ಮಳೆ ಬರೋ ತರ ಬೇರೆ ಇದೆ. ಓಕೆ ಗಾಯ್ಸ್, ಟಾಟಾ ಬಾಯ್ ಬಾಯ್. ಟಾಟಾ ಬಾಯ್ ಬಾಯ್ ಫ್ರಮ್ ತೋರಾ ಬೆಟ್ಟ. ಇನ್ನು ಕಾದು